ನಮ್ಮ ಗಿಟ್ಟಿ ಸರ್ ಜಿಮ್ ಸ್ಪೆಷಾಲಿಟಿ ಏನಂದ್ರೆ, ಈಗ ಎಲ್ಲ ಜಿಮ್ಮಲ್ಲೂ ಜಿಮ್ ಟ್ರೈನರ್ ಮಾತ್ರ ಟ್ರೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಕೂಡ ಟ್ರೈನ್ ಮಾಡ್ತಾರೆ. ಯಶ್ ಸರ್ ಬಂದ್ರೆ ಯಶ್ ಸರ್ ಕೂಡ ಹೇಳ್ತಾರೆ ವರ್ಕೌಟ್ ಹೇಗೆ ಮಾಡಬೇಕು, ಡಯಟ್ ಹೇಗೆ ಮಾಡಬೇಕು ಅಂತ. ಅಜಯ್ ಸರ್ ಕೂಡ ಹೇಳ್ಕೊಡ್ತಿರ್ತಾರೆ. ಪ್ರೇಮ್ ಸರ್ ಅಂತೂ ಯೂಶಲಿ ಅವ್ರದ್ದು ಒಂದು ಚಾರ್ಟ್ ಇರುತ್ತೆ. ಪ್ರತಿದಿನ ಯಾವ್ಯಾವ ತರ ವೇರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅಂಡ್ ಒಂದು ಪ್ರಾಬ್ಲಮ್ ಏನಂದ್ರೆ ಕಿಟ್ಟಿ ಸರ್ ಜಿಮ್ದು, ಒಂದ್ಸಲ ಆ ಜಿಮ್ಗೆ ಹೋದ್ರೆ ಬೇರೆ ಯಾವ ಜಿಮ್ಗೂ ಜಾಯ್ನ್ ಆಗೋದಕ್ಕೆ ಆಗಲ್ಲ ನಿಮ್ಗೆ. ನನ್ಗೇನೆ ಕೇಳ್ತಿದ್ದೀನಿ ಮಾತಂದ್ರೆ, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮನೆ ಶಿಫ್ಟ್ ಆಗ್ಬಿಟ್ಟಿದೆ. ನನ್ಗೀಗ ಹತ್ರದಲ್ಲಿ ಯಾವ ಜಿಮ್ ಇಷ್ಟ ಆಗಿಲ್ಲ. ಅದಂದ್ರೆ ಅಡಿಕ್ಷನ್ ಆ ಪ್ಲೇಸ್ ಅಂಡ್ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಯಾಕಂದ್ರೆ ಇದು ಬರೀ ಬಿಸ್ನೆಸ್ ಅಲ್ಲ ಅವ್ರು ಮಾಡೋದು. ಅವ್ರ ಪರ್ಸನಲ್ ಕೇರ್ ತಗೋತಾರೆ ಪ್ರತಿಯೊಬ್ರು. ಬರೀ ಆಕ್ಟರ್ಗೆ ಅಷ್ಟೇ ಅಲ್ಲ, ಯಾರೇ ಮೆಂಬರ್ ಬರಲಿ, ಆಕ್ಟರ್ ಬರಲಿ, ಸೆಲೆಬ್ರಿಟಿ ಇರಲಿ, ಎಲ್ಲರೂ ಒಂದೇ ತರ ನೋಡ್ತಾರೆ ಅಂಡ್ ಒಂದು ಎಕ್ಸ್ಟ್ರಾ ಕೇರ್ ತಗೋತಾರೆ. ಇನ್ನೊಂದೇನಂದ್ರೆ ಜಿಮ್ಮಲ್ಲಿ ಹೈಜೀನ್, ನೀಟ್ನೆಸ್, ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೊಂದು ನನಗೆ ಕಿಟ್ಟಿ ಸರ್ ಬರೀ ಟ್ರೈನಿಂಗ್ ಬಗ್ಗೆ ಅಷ್ಟೇ ಅಲ್ಲ, ಒಂದು ಡಿಸಿಪ್ಲಿನ್, ಪಂಚಾಲಿಟಿ ಬಗ್ಗೆ ತುಂಬಾನೇ ಹೇಳ್ತಿರ್ತಾರೆ. ಅಂಡ್ ನನಗೆ ಯೂಶಲಿ ನಮ್ಗೆಲ್ಲ ಗುರುಗಳು ಸಿಗೋದು ಕಷ್ಟ, ಅಂತದ್ರಲ್ಲಿ ಎಷ್ಟೋ ಗುರುಗಳು ಸಿಕ್ಕಿದ್ದಾರೆ ಒಂದ್ ಜಿಮ್ ಅಲ್ಲಿ. ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸರ್ ನೆನ್ನೆಯಿಂದ ಫೋನ್ ಮಾಡ್ತಿದ್ರು ಬರಬೇಕು, ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ, ಬರಕ್ ಆಗಿರಲಿಲ್ಲ ಹೋಟೆಲ್ ಓಪನಿಂಗ್ಗೆ. ಅಂಡ್ ಥ್ಯಾಂಕ್ ಯು ಕಿಟ್ಟಿ ಸರ್ ಅಂಡ್ ಪ್ರೇಮ್ ಸರ್, ಅಜಯ್ ಸರ್, ಯಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಅಮೃತ ಅವರು ಕೂಡ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಜಿಮ್ ಅಲ್ಲಿ. ಸೊ ಇದು ಎಲ್ಲರಿಗೂ ಈ ಜಿಮ್ಗೆ ಒಳ್ಳೇದಾಗಬೇಕು, ಇನ್ನೊಂದಷ್ಟು ಬ್ರಾಂಚ್ಗಳು ಓಪನ್ ಆಗಲಿ ಅಂಡ್ ಯಾವೆಲ್ಲ ಬಂದು ಮತ್ತೆ ಓಪನ್ ಮಾಡೋದ್ರ ಆಗಲಿ, ಕಿಟ್ಟಿ ಸರ್ ಜಾಸ್ತಿ ಒಳ್ಳೇದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.